ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರೆಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಹಿಂದಿನ ಕಾಲದಲ್ಲಿ ಸಂಗೀತವನ್ನು ಹೇಳಿದಾಗ ಮಳೆ ಬರ್ತಾ ಇತ್ತು, ಸಂಗೀತದಿಂದ ದೀಪಗಳು ತನ್ನ ತಾನೇ ಉರಿಯೋಕ್ಕೆ ಆರಂಭ ಆಗ್ತಾಯಿತ್ತು. ದೀಪಿಕಾ ಮಾಲರಾಗ ಅದನ್ನು ಹೇಳಿದಾಗ ದೀಪಗಳು ಹತ್ತಿ ಉರಿತಾ ಇತ್ತು. ಈ ಥರದ್ದನ್ನು ನಾವೆಲ್ಲ ಕೇಳಿದಾ ಇದ್ದೀವಿ. ಆದರೆ ಸಂಗೀತಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ? ಸಂಗೀತವನ್ನು ಕಾಯಿಲೆಗಳನ್ನು ಗುಣಪಡಿಸಲು ಏನಾದರೂ ಬಳಸಬಹುದಾ ಅಂತಂದರೆ, ಎಲ್ಲೋ ಸಂಶೋಧನೆಗಳ ಪ್ರಕಾರ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ, ಹೌದು, ಒಂದು ಮಟ್ಟಿಗೆ ಸಂಗೀತ ಚಿಕಿತ್ಸೆ ಅಂತ ನಾವು ಸಂಗೀತವನ್ನು ಚಿಕಿತ್ಸೆಯಾಗಿ ನಾವು ಬಳಕೆ ಮಾಡಬಹುದು ಅಂತಾರೆ. ಆದರೆ ಎಲ್ಲ ಕಾಯಿಲೆಗಳಿಗೂ ಅಲ್ಲ. ಉದಾಹರಣೆಗೆ, ಒಂದು ಕ್ಯಾನ್ಸರಿಂದ ಒಬ್ಬ ವ್ಯಕ್ತಿ ನರಳ್ತಾ ಇದ್ದಾನೆ ಅಂತಂದರೆ ಕ್ಯಾನ್ಸರ್ನ ಗುಣಪಡಿಸಲು ಸಾಧ್ಯ ಇಲ್ಲ. ಆದರೆ ಆತನಿಗೆ ಉಂಟಾಗುತ್ತಿರುವ ನೋವಿದೆಯಲ್ಲ, ನೋವನ್ನು ಉಪಶಮನ ಮಾಡಲು, ನೋವನ್ನು ತಗ್ಗಿಸಲು ಸಂಗೀತ ಚಿಕಿತ್ಸೆಯನ್ನು ಮಾಡಬಹುದು. ಅದೇ ರೀತಿ ಬೇರೆ ಬೇರೆ ಥರದ ಪೇಯ್ನ್ ಇರ್ಬೋದು, ಸರ್ಜರಿ ಶಸ್ತ್ರಚಿಕಿತ್ಸೆಗಳಾಗಿದೆ. ಅತಿಯಾದ ಪೇಯ್ನಿಂದ ಕೆಲವೊಂದು ಕಾಯಿಲೆಗಳಲ್ಲಿ ಬಹಳಷ್ಟು ನೋವುಗಳನ್ನು ಅನುಭವಿಸ್ತಿರ್ತಾರೆ. ಕಾಯಿಲೆಗಳನ್ನು ಗುಣಪಡಿಸಲು ಆಗದಿದ್ದರೂ ಆ ನೋವನ್ನು ತಗ್ಗಿಸಲು ನಾವು ಸಂಗೀತವನ್ನು ಬಳಕೆ ಮಾಡಬಹುದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾಗಿ ಚಿಕಿತ್ಸೆಯ ರೂಪದಲ್ಲಿ ಸಂಗೀತವನ್ನು ನಾವು ಬಳಕೆ ಮಾಡಬಹುದು. ಪ್ರಮುಖವಾಗಿ ದೈಹಿಕ ಕಾಯಿಲೆಗಳಿಗಿಂತ ಮಾನಸಿಕ ತೊಂದರೆಗಳು, ಮಾನಸಿಕ ಕಾಯಿಲೆಗಳಿದೆಯಲ್ಲ, ಅದಕ್ಕೆ ಸಂಗೀತ ಚಿಕಿತ್ಸೆ ಅದ್ಭುತವಾಗಿ ಅದು ನಮಗೆ ಫಲವನ್ನು ನೀಡುತ್ತೆ ಅಂತ ಹೇಳ್ಬೋದು. ಆ್ಯಂಗ್ಸೈಟಿ, ಆತಂಕ, ಖಿನ್ನತೆ, ಪೋಸ್ಟ್ ಟ್ರೊಮ್ಯಾಟಿಕ್ ಡಿಸಾರ್ಡರ್ಸ್ಗಳು, ಈ ಥರದ್ದು ಟ್ರಾಮಾ ಇರುತ್ತೆ, ಪೋಸ್ಟ್ ಟ್ರೊಮ್ಯಾಟಿಕ್ ಟ್ರಾಮಾಗಳು, ಅಂಥದ್ದೆಲ್ಲ ಇದ್ದಂತಹ ಸಂದರ್ಭದಲ್ಲಿ ಅಟೆನ್ಷನ್ ಡಿಫಿಸಿಟ್ ಪ್ರಾಬ್ಲಮ್ ಇರ್ಬೋದು. ಈ ಥರದ್ದು ಸೈಕಾಸಿಸ್ಸು, ಕೆಲವೊಂದು ಸೈಕಾಸಿಸ್ಗಳಲ್ಲಿ ಸಂಗೀತವನ್ನು ಕೇಳುವುದರ ಮುಖಾಂತರ, ಸಂಗೀತದ ಚಿಕಿತ್ಸಾ ರೂಪದಲ್ಲಿ ನೀಡುವುದರ ಮುಖಾಂತರ ಬಹಳಷ್ಟು ರೋಗ ಲಕ್ಷಣಗಳನ್ನು ತಗ್ಗಿಸಬಹುದು, ರೋಗದ ಉಗ್ರತೆಯನ್ನು ಕಡಿಮೆ ಮಾಡಬಹುದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾದರೆ ವೈಜ್ಞಾನಿಕವಾಗಿ ಸಂಗೀತವನ್ನು ಕೇಳುವುದು ಎರಡು ಥರ ಇದೆ, ಪ್ಯಾಸಿವ್ ಮತ್ತು ಆ್ಯಕ್ಟಿವ್ ಅಂತ. ಪ್ಯಾಸಿವ್ ಲಿಸ್ನಿಂಗ್ ಅಂತಂದರೆ, ಪ್ಯಾಸಿವ್ ಅಂದರೆ ಸುಮ್ಮನೆ ಕೇಳೋದು, ಸಂಗೀತ ವಾದ್ಯಗಳು, ಸಂಗೀತವನ್ನು ಕೇಳೋದು. ಆ್ಯಕ್ಟಿವ್ ಅಂತಂದರೆ ತಾನೇ ಹಾಡುವುದು, ತಾನೇ ಇನ್ಸ್ಟ್ರೂಮೆಂಟ್ಗಳು ಏನಿದೆ ಅದನ್ನು ನುಡಿಸುವುದು, ಇದು ಆ್ಯಕ್ಟಿವ್ ಆಗಿ ಚಿಕಿತ್ಸೆ ಅಂತ ಹೇಳ್ಬೋದು. ಪ್ಯಾಸಿವ್ ಅಂದರೆ ಹಾಗೆ ಎಲ್ಲೋ ಮ್ಯೂಸಿಕ್ ಹಾಕಿರ್ತಾರೆ, ಫ್ಲ್ಯೂಟ್ ಮ್ಯೂಸಿಕ್ಕು, ಅದನ್ನು ಕೇಳಿ ಹಾಗೆಯೇ ಒಂದು ಧ್ಯಾನ ಸ್ಥಿತಿಗೆ ಹೋಗುವಂಥದ್ದು, ನಿದ್ರೆ ಮಾಡುವಂತಹದ್ದು. ಯೋಗ ನಿದ್ರೆಯಲ್ಲೂ ಸಹ ಕೆಲವೊಮ್ಮೆ ಚಿಕಿತ್ಸೆ ಸಂಗೀತವನ್ನು ಕೇಳಿಸುವುದರ ಮುಖಾಂತರ ನಮ್ಮನ್ನು ಡೀಪ್ ಸ್ಲೀಪ್ಗೆ ತೆಗೆದುಕೊಂಡು ಹೋಗುವಂಥದ್ದನ್ನು ಸಹ ನಾವು ನೋಡಬಹುದು. ಹಾಗಾದರೆ ಸಂಗೀತವನ್ನು ನಾವು ಕೇಳುವುದರಿಂದ, ಚಿಕಿತ್ಸಾ ರೂಪದಲ್ಲಿ ಕೇಳುವುದರಿಂದ ಏನೇನು ಪ್ರಯೋಜನ ಆಗುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೆಯದಾಗಿ ಮೆದುಳಿನ ಎಲ್ಲ ಭಾಗಗಳನ್ನು ಆ್ಯಕ್ಟಿವೇಟ್ ಮಾಡಲು ಸಂಗೀತ ಒಂದು ಚಿಕಿತ್ಸೆಯ ರೂಪದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಮುಂಭಾಗದ ಮೆದುಳನ್ನು ಇದು ಆ್ಯಕ್ಟಿವೇಟ್ ಮಾಡುತ್ತೆ, ಅದು ಜಾಗೃತ ಆಗುವ ಹಾಗೆ ಮಾಡುತ್ತೆ. ಆಡಿಟರಿ ಕಾರ್ಟೆಕ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ, ಏಕೆಂದರೆ ಕೇಳ್ತಾ ಇರ್ತೀವಿ. ಮೋಟಾರ್ ಕಾರ್ಟೆಕ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಬಲಭಾಗದ ಮೆದುಳು, ಎಡಭಾಗದ ಮೆದುಳು, ಇವುಗಳನ್ನು ಸಹ ಆ್ಯಕ್ಟಿವೇಟ್ ಮಾಡುತ್ತೆ. ಹಿಂಭಾಗದ ಮೆದುಳು, ಅದರಲ್ಲಿ ಮುಖ್ಯವಾಗಿ ಅಮೆಗ್ಡಲಾ ಮತ್ತು ಹಿಪ್ಪೋಕ್ಯಾಂಪಸ್ನ ಮುಖ್ಯ ಕೆಲಸ ಏಕಾಗ್ರತೆ ಮತ್ತು ಮೆಮೊರಿ, ನೆನಪಿನಲ್ಲಿ ಇಟ್ಕೊಳ್ಳೋವಂಥದ್ದು. ಅಮೆಗ್ಡಲಾ ಪ್ರಾಣಿ ಮೆದುಳಾದರೂ ಕೆಲವೊಂದು ಸಂದರ್ಭದಲ್ಲಿ ಪ್ರಾಣಿ ಮೆದುಳನ್ನೂ ಸಹ ಅವಶ್ಯಕತೆ ಇರುತ್ತೆ. ಏನೋ ಒಂದು ರಕ್ಷಣೆ ಬೇಕು, ಎಚ್ಚರಿಕೆ ಬೇಕು ಅಂದಾಗ ಪ್ರಾಣಿ ಮೆದುಳು ಆ್ಯಕ್ಟಿವೇಟ್ ಆಗಬೇಕು, ಜಾಗೃತವಾಗಬೇಕು. ಫೈಟ್, ಫ್ಲೈಟ್, ಫ್ರೈಟ್ ಮೋಡ್ ಅಂತ ಹೇಳ್ತೀವಲ್ಲ, ಫ್ರೀಸ್, ಇಷ್ಟೆಲ್ಲ ಮಾಡುವುದು ಈ ಅಮೆಗ್ಡಲಾನೇ. ಏನೋ ಒಂದು ಇದಾಗ್ತಾ ಇದೆ, ಒಂದು ಎಚ್ಚರಿಕೆ ಅನ್ನು ನಮಗೆ ಅಪಾಯದ ಗಂಟೆ ಇದೆ ಎಂದಾಗ, ಅಪಾಯದ ಸೂಚನೆ ನೀಡೋದು, ಅಪಾಯ ಇದೆ ಎಂದಾಗ ಅದಕ್ಕೆ ನಮ್ಮನ್ನು ನಾವು ಯಾವ ರೀತಿ ಅದನ್ನು ತಯಾರಿ ಮಾಡ್ಕೋಬೇಕು ಅದನ್ನು ಸೂಚಿಸುವುದು, ಅದಕ್ಕೆ ತಯಾರಿ ಮಾಡುವುದು ಅಮೆಗ್ಡಲಾ. ಹಾಗಾಗಿ ಅಮೆಗ್ಡಲವೂ ಆ್ಯಕ್ಟಿವೇಟ್ ಅಂದರೆ ಶಾಂತ ಆಗುತ್ತೆ. ಇಲ್ಲಿ ಅಮೆಗ್ಡಲಾ ಮುಂಭಾಗದ ಮೆದುಳು ಜಾಗೃತ ಆಗುತ್ತೆ, ಬಲ ಎಡ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ, ಹಿಪ್ಪೋಕ್ಯಾಂಪಸ್ ಆ್ಯಕ್ಟಿವೇಟ್ ಆಗುತ್ತೆ. ಹಿಂಭಾಗದ ಬ್ರೈನ್ ಸ್ಟೆಮ್ ಅಂತ ನಾವು ಕರಿತೀವಲ್ಲ, ನಮ್ಮ ಉಸಿರಾಟ ಆಗ್ಬೋದು, ಹೃದಯ ಬಡಿತ ಆಗ್ಬೋದು, ಇದನ್ನೆಲ್ಲ ನಿಯಂತ್ರಣ ಮಾಡುವ ಬ್ರೈನ್ ಸ್ಟೆಮ್ಮು ಸಹ ಜಾಗೃತ ಆಗುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ಓವರಾಲು ಮೆದುಳಿನ ಎಲ್ಲ ಭಾಗಗಳು ಅದ್ಭುತವಾಗಿ ಆ್ಯಕ್ಟಿವೇಟ್ ಆಗೋದ್ರಿಂದ ಹೋಲ್ ಬ್ರೈನ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಸಂಪೂರ್ಣವಾಗಿ ನಮ್ಮ ಮೆದುಳಿನ ಒಂದು ಇಂಟಿಗ್ರೇಷನ್ ಸಂಗೀತದ ಮುಖಾಂತರ ನಡೆಯುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಸಂಗೀತವನ್ನು ಕೇಳುವುದರಿಂದ,
ಹಾಡುವುದರಿಂದ, ನುಡಿಸುವುದರಿಂದ ಮುಂಭಾಗದ ಮೆದುಳು ಡಾಮಿನೇಟ್ ಆಗುತ್ತೆ, ಜಾಗೃತವಾಗುತ್ತೆ. ಮುಂಭಾಗದ್ದು ಪರಿಪೂರ್ಣ ಮೆದುಳು, ಅರಿವಿನ ಮೆದುಳು, ತರ್ಕದ ಮೆದುಳು, ಸಂಶೋಧನೆಗಳು, ಆವಿಷ್ಕಾರಗಳು, ಡಿಸಿಷನ್ ಮೇಕಿಂಗ್ ಎಲ್ಲದು ಮಾಡೋದು ಮುಂಭಾಗದ ಮೆದುಳು. ಇದು ಡಾಮಿನೇಟ್ ಆಗುತ್ತೆ, ಇದು ಹೆಚ್ಚು ಪ್ರಖರವಾಗುತ್ತೆ. ಹಿಂಭಾಗದು ಪ್ರಾಣಿ ಮೆದುಳು, ಅದರ ಕೆಲಸ ಭಾವನೆಗಳನ್ನು ಹತ್ತಿಕ್ಕುತ್ತೆ, ಭಾವನೆಗಳನ್ನು ಒಂದು ಹದಕ್ಕೆ ಬರುತ್ತೆ, ನಿಯಂತ್ರಿಸುತ್ತೆ. ಭಾವನೆ ಹೆಚ್ಚಾದ ಕೋಪ ಆಗ್ಬೋದು, ಆತಂಕ ಆಗ್ಬೋದು, ಭಯ ಆಗ್ಬೋದು, ಹುಚ್ಚು ಪ್ರೀತಿ ಆಗ್ಬೋದು, ಲೈಂಗಿಕತೆ ಎಲ್ಲವನ್ನ ನಿಯಂತ್ರಿಸುವಂತಹ ಶಕ್ತಿ ಈ ಒಂದು ಪ್ರಿಫ್ರಂಟಲ್ ಕಾರ್ಟೆಕ್ಸ್ಗಿದೆ. ಇದು ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ, ಹಿಂಭಾಗದ ಮೆದುಳು ಕಾಮ್ ಡೌನ್ ಆಗುತ್ತೆ, ಶಾಂತ ಸ್ಥಿತಿಗೆ ಬರುತ್ತೆ. ಸಂಗೀತದಿಂದ ಇದು ಆಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಮನುಷ್ಯರ ಜೊತೆ ಪ್ರಾಣಿಗಳು ಸಹ ಸಂಗೀತವನ್ನು ಕೇಳಿದಂತಹ ಸಂದರ್ಭದಲ್ಲಿ ಉಗ್ರವಾಗಿದ್ದಂತಹ ಪ್ರಾಣಿಗಳು ಶಾಂತವಾಗುವಂತಹದ್ದು ಬೇಕಾದಷ್ಟು ಉದಾಹರಣೆಗಳಿದೆ. ಕೃಷ್ಣನ ಕೊಳಲಿನ ನಾದವನ್ನು ಕೇಳುತ್ತಾ ಗೋವುಗಳು ಅಲ್ಲೇ ತಲ್ಲೀನವಾಗಿ ಅದನ್ನು ಕೇಳ್ತಾ ನಿಂತಿರೋದನ್ನ ನಾವು ನೋಡಿದಾಗ, ಅಂದರೆ ಅದರ ಬಗ್ಗೆ ನಾವು ಓದಿದಾಗ, ತಿಳಿದುಕೊಂಡಾಗ ಸಂಗೀತ ಅಥವಾ ಕೊಳಲಿನ ನಾದ ಅಥವಾ ಸಂಗೀತಕ್ಕೆ ಮನುಷ್ಯರಲ್ಲದೆ ಪ್ರಾಣಿಗಳನ್ನು ಮಂತ್ರಮುಗ್ಧರನ್ನಾಗಿ ಮಾಡುವಂತಹ ಶಕ್ತಿ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಸಂಗೀತವನ್ನು ಚಿಕಿತ್ಸೆ ಅಂತಲೇ ನಾವು ಹೇಳ್ಬೋದು. ಪ್ರತಿನಿತ್ಯ ಮನುಷ್ಯ ಯಾರೇ ಒಬ್ಬ ವ್ಯಕ್ತಿಯಾದರೂ ಸ್ವಲ್ಪ ಸಮಯದ ವೇಳೆಯಲ್ಲಿ ಸಂಗೀತವನ್ನು ಕೇಳುವುದು ಅಥವಾ ಹಾಡುವುದು ಅಥವಾ ನುಡಿಸುವುದು ಮಾಡ್ತಾ ಬಂದರೆ ಅವನಿಗಿರುವ ಬಹಳಷ್ಟು ಮನೋದೈಹಿಕ ಕಾಯಿಲೆಗಳು ಅಂತ, ಇತ್ತೀಚಿನ ದಿನದಲ್ಲಿ ಎಲ್ಲ ಕಾಯಿಲೆಗಳು ಮನೋದೈಹಿಕ ಕಾಯಿಲೆಗಳು, ನಿದ್ರೆ ಬಾರ್ದಿರೋದು, ಅಜೀರ್ಣ ಆಗ್ತಾ ಇರೋದು, ಹಸಿವಾಗ್ತಾ ಇಲ್ಲದೆ ಇರೋದು, ಮಲಬದ್ಧತೆ ಆಗಿರಬಹುದು, ಈ ಥರದ್ದು ಎಲ್ಲ ಕಾಯಿಲೆಗಳು, ಅಥವಾ ಉಸಿರಾಟದ ತೊಂದರೆ, ಹೃದಯದ ತೊಂದರೆ, ಮಧುಮೇಹ, ಈ ಥರ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಎಲ್ಲ ಕಾಯಿಲೆಗಳಿಗೂ ಎಲ್ಲೋ ಒಂದು ಕಡೆ ಅದು ನಮ್ಮ ಒತ್ತಡದಿಂದ ಉಂಟಾಗಿರುವಂಥದ್ದು. ಹಾಗಾಗಿ ಒತ್ತಡ ನಿರ್ವಹಣೆಯಲ್ಲಿ ಈ ಸಂಗೀತ ಚಿಕಿತ್ಸೆ ಇದೆಯಲ್ಲ ಅದ್ಭುತವಾಗಿ ಕೆಲಸ ನಿರ್ವಹಿಸುತ್ತೆ. ಪ್ರಿಫ್ರಂಟಲ್ ಕಾರ್ಟೆಕ್ಸು ಡಾಮಿನೇಟ್ ಆಯಿತು, ಹಿಂಭಾಗದ ಮೆದುಳು ಶಟ್ ಡೌನ್ ಆಯಿತು. ಹಾಗಾಗಿ ಎಲ್ಲ ಜಾಗೃತ ಸ್ಥಿತಿಯಲ್ಲಿರೋದ್ರಿಂದ ಸರಿಯಾದ ನಿರ್ಧಾರ ಕೈಗೊಳ್ತಾರೆ, ಸರಿಯಾದ ಕೆಲಸಗಳನ್ನು ಮಾಡ್ತಾರೆ, ಅದ್ಭುತವಾಗಿ ಆ ವ್ಯಕ್ತಿ ತನ್ನ ಜೀವನವನ್ನು ನಡೆಸ್ತಾ ಬರ್ತಾನೆ. ಜೊತೆಯಲ್ಲಿ ಈ ಒಂದು ಸಂಗೀತವನ್ನು ನಾವು ಕೇಳಿದಾಗ ನಾವು ಸದಾಕಾಲ ತುಂಬ ಆ್ಯಕ್ಟಿವ್ ಆಗಿದ್ದಾಗ ಮೆದುಳಿನ ಅಲೆಗಳಲ್ಲಿ, ಬೀಟಾ ಅಲೆಗಳಲ್ಲಿ ಇರ್ತೀವಿ ನಾವು. ಆದರೆ ಸಂಗೀತ ಕೇಳುವುದು ಅಥವಾ ನುಡಿಸುವುದು, ತಾನೇ ಹಾಡು ಹೇಳುವುದು, ಪ್ಯಾಸಿವ್ ಅಥವಾ ಆ್ಯಕ್ಟಿವ್ ಅಂತ ಅನ್ಬೋದು. ಇಂಥ ಸಂದರ್ಭದಲ್ಲಿ ಈ ಬೀಟಾ ಫೈರ್ ಆಗ್ತಿರುತ್ತಲ್ಲಿ ನ್ಯೂರಾನ್ಸ್ ಯಾವುದು ಫೈರ್ ಆಗುತ್ತೆ, ದೇ ಕ್ಯಾನ್ ವೈರ್ ಟುಗೆದರ್ ಅಂತ ಅಂತಾರೆ. ಅಂದರೆ ಫೈರ್ ಆಗುವಂತಹ ನ್ಯೂರಾನ್ಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಣೆ ಮಾಡುವಂತಹ ಶಕ್ತಿ ಸಂಗೀತಕ್ಕಿದೆ. ಹಾಗಾಗಿ ಅದು ಬೀಟಾದಿಂದ ಆಲ್ಫಾಗೆ ತೆಗೆದುಕೊಂಡು ನಮ್ಮನ್ನು ಹೋಗುವ ಶಕ್ತಿ ಇದೆ, ಆಲ್ಫಾದಿಂದ ತೀಟಾಗೆ ತೆಗೆದುಕೊಂಡು ಹೋಗುವ ಶಕ್ತಿ, ತೀಟಾದಿಂದ ಡೆಲ್ಟಾ ನಿದ್ರೆಗೂ ನಮ್ಮನ್ನು ತೆಗೆದುಕೊಂಡು ಹೋಗುವ ಶಕ್ತಿ ಸಂಗೀತಕ್ಕಿದೆ. ಎಷ್ಟೋ ಜನ ಸಂಗೀತ ಕೇಳ್ತಾ ನಿದ್ದೆನೇ ಮಾಡ್ತಾರೆ. ಅಂದರೆ ನಮಗೆ ನಿದ್ರೆಯನ್ನು ತರಿಸುವ ಒಂದು ಶಕ್ತಿ ಸಂಗೀತಕ್ಕಿರೋದ್ರಿಂದ ನಿದ್ರಾಹೀನ ವ್ಯಕ್ತಿಗಳು ಎಷ್ಟೋ ಜನಕ್ಕೆ ಇದು ಚಿಕಿತ್ಸೆಯಾಗಿ ಇದನ್ನು ನಾವು ಬಳಕೆ ಮಾಡಬಹುದು ಅಂತ ಹೇಳ್ತೀವಿ. ಇದರ ಜೊತೆಯಲ್ಲಿ ಸಂಗೀತವನ್ನು ನುಡಿಸಬೇಕಾದ್ರೆ, ಕೇಳಬೇಕಾದ್ರೆ, ಒಟ್ಟಿನಲ್ಲಿ ಸಂಗೀತ ಚಿಕಿತ್ಸೆಗೆ ಒಳಪಟ್ಟರೆ ಸಾಮಾನ್ಯವಾಗಿ ಒಳ್ಳೆಯ ಹಾರ್ಮೋನುಗಳಾದ ಡೋಪಮೈನ್ ರಿಲೀಸ್ ಆಗುತ್ತೆ. ಏಕೆಂದರೆ ಸಂತೋಷ ಆಗ್ತಾ ಇರುತ್ತೆ, ಹಾಡು ಹೇಳ್ತಾ ಇರ್ತೀವಿ, ಸಂತೋಷ ಆಗ್ತಿರುತ್ತೆ, ರಿವಾರ್ಡಿಂಗು. ಆಮೇಲೆ ಒಂದು ಸ್ಯಾಟಿಟಿ ಇರುತ್ತೆ, ನಮಗೆ ತೃಪ್ತಿ ಆಗ್ತಾ ಇರುತ್ತೆ, ಸೆರೋಟೋನಿನ್. ಅದರ ಜೊತೆಗೆ ಏನೋ ಫಿಸಿಕಲ್ಲಾಗಿ ಒಂದು ಸ್ಟ್ರೈನ್ ಆಗ್ಬೋದು, ಆವಾಗ ಒಫಾಯ್ಡ್ ಸಿಸ್ಟಮು, ಬೀಟಾ ಎಂಡಾರ್ಫಿನ್ ಬಿಡುಗಡೆ ಆಗುತ್ತೆ. ಮೆಲಟೋನಿನ್, ಸೆರೋಟೋನಿನ್, ಡೋಪಮೈನ್, ಆಕ್ಸಿಟಾಸಿನ್, ಒಂದು ಸಂಗೀತವನ್ನು ಹೇಳ್ತಾ ಒಂದು ಥರದ ಪ್ರೀತಿ, ನಂಬಿಕೆ, ಅವರ ಮೇಲೆ ಅವರಿಗೆ ನಂಬಿಕೆ ಉಂಟಾಗಕ್ಕೆ ಆರಂಭ ಆಗುತ್ತೆ, ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ. ಅದರ ಜೊತೆಯಲ್ಲಿ ಗ್ಲುಟಮೇಟ್ ಎನ್ನುವ ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರು ಕಡಿಮೆಯಾಗಿ ಗಾಬಾ ಎನ್ನುವ ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರು ಜಾಸ್ತಿ ಆಗುತ್ತೆ. ಇದು ಒಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳಬಹುದು. ಯಾವ ವ್ಯಕ್ತಿಗೆ ಗಾಬಾ ಜಾಸ್ತಿ ಇರುತ್ತೆ ಅಂತಹ ವ್ಯಕ್ತಿಗೆ ಆತ ಎಕ್ಸೈಟೇಷನ್ ಆಗೋದಿಲ್ಲ, ತೀವ್ರವಾಗಿ ಉದ್ವೇಗಕ್ಕೆ ಒಳಗಾಗೋದಿಲ್ಲ, ಅತಿಯಾದ ಒಂದು ರೀತಿಯಲ್ಲಿ ಆತ ಕೆಲಸವನ್ನು ಉನ್ಮಾದ ಸ್ಥಿತಿಯಲ್ಲಿ ಮಾಡೋದಿಲ್ಲ, ಶಾಂತವಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ಕೈಗೊಳ್ಳುವುದನ್ನು, ಕೆಲಸ ಮಾಡುವುದನ್ನು ವ್ಯಕ್ತಿ ಮಾಡ್ತಾನೆ. ಕಾರಣ ಗಾಬಾ.
ಗಾಮಾ ಅಮೈನೋಬ್ಯೂಟ್ರಿಕ್ ಆ್ಯಸಿಡ್ ಅಂತ ಅದನ್ನ ಕರಿತೀವಿ. ಅದು ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರ್. ಇದರ ಜೊತೆಯಲ್ಲಿ ಸಂಗೀತವನ್ನು ಕೇಳುವುದು, ಹಾಡುವುದು, ನುಡಿಸುವುದು ಏನೇ ಈ ಥರದನ್ನು ಮಾಡಬೇಕಾದ್ರೆ ಅವರ ಹೃದಯ ಚೆನ್ನಾಗಿರುತ್ತೆ. ಕಾರಣ ಸಂಗೀತದ ಒಂದು ಏನು ಅಲೆಗಳಿರುತ್ತೆ ಅದು ಹೃದಯ ಬಡಿತಕ್ಕೂ ಎಲ್ಲೋ ಅದು ಒಂದು ಕಡೆ ಕನೆಕ್ಟ್ ಆಗ್ತಾ ಬರುತ್ತೆ. ಹಾಗಾಗಿ HRV ಹಾರ್ಟ್ ರೇಟ್ ವೇರಿಯಬಿಲಿಟಿ ತುಂಬ ಜಾಸ್ತಿ ಚೆನ್ನಾಗಿರುತ್ತೆ. ಅದರ ಜೊತೆಗೆ ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಅಂತ ಏನಂತೀವಿ ಅದು ಕಡಿಮೆ ಆಗುತ್ತೆ. ಹೃದಯ ಯದ್ವಾ ತದ್ವಾ ಅದು ಹೊಡ್ಕೊಂತ ಇರುತ್ತೆ, ಅಂದರೆ ಒಂದು ಆರೋಗ್ಯಕರವಾಗಿರಲ್ಲ, ಅದು ಸರಿಯಾಗುತ್ತೆ. ಮಸಲ್ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಆ್ಯಂಗ್ಸೈಟಿ, ಕಾರ್ಟಿಸಲ್ ಪ್ರಮಾಣ ಕಡಿಮೆ ಆಗುತ್ತೆ. ಹೀಗೆ ಈ ಒಂದು ಸಂಗೀತವನ್ನು ಕೇಳುವುದರಿಂದ ನಮ್ಮ ಹೃದಯದ ಆರೋಗ್ಯ, ಪೇಸ್ ಮೇಕರ್ ಅಂತ ಇದೆ ಹೃದಯದಲ್ಲಿ, ಅಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸ್ ಕಂಡಕ್ಷನ್ ನಡೀತಾ ಇರುತ್ತಲ್ಲ ಅದು ಸರಿಯಾದ ರೀತಿಯಲ್ಲಿ ನಡೆಯಲು ಆರಂಭ ಆಗುತ್ತೆ. ಈ ಥರದ ಕೆಲವು ಬದಲಾವಣೆಗಳನ್ನು ಸಹ ನಾವು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ. ಸಂಗೀತ ಚಿಕಿತ್ಸೆಯಿಂದ ಬಹಳಷ್ಟು ಈ ಅಲ್ಝೈಮರ್ ಅಂದರೆ ಮರೆಗುಳಿತನ ಅಂತಂತೀವಲ್ಲ ಆ ಥರದ ರೋಗಿಗಳು, ಡಿಮೆನ್ಷಿಯಾ ಅದು ಮರೆಗುಳಿತನವೇ, ಆಮೇಲೆ ನರಕೋಶಗಳು ನಶಿಸುವಿಕೆಯ ಕಾಯಿಲೆ, ಇವ್ರಿಗೇನಾಗಿರುತ್ತೆ ಅಂದರೆ ಅವರ ಮೆಮೊರಿ ಹೊರಟೋಗಿರುತ್ತೆ. ಅವರು ಯಾವುದನ್ನು ಜ್ಞಾಪಿಸಲ್ಲ. ಯಾವ ವ್ಯಕ್ತಿನ ನೋಡಿರ್ತಾರೆ ಅವರು ಸಹ ಅವರಿಗೆ ಜ್ಞಾಪಕ ಇರಲ್ಲ. ಆದರೆ ಸಂಶೋಧನೆಗಳ ಪ್ರಕಾರ ಯಾವ ಸಂಗೀತವನ್ನು ಕೇಳಿರ್ತಾರೆ ಆ ಸಂಗೀತವನ್ನು ಅವರು ಜ್ಞಾಪಕದಲ್ಲಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಸಂಗೀತ ಒಂದು ಉತ್ತಮ ರೀತಿಯ ಚಿಕಿತ್ಸಾ ವಿಧಾನ ಅನ್ಬೋದು. ಅದರಲ್ಲೂ ಮುಖ್ಯವಾಗಿ ನರಕೋಶಗಳ ನಶಿಸುವಿಕೆಯ ಕಾಯಿಲೆಗಳಿಗೆ ಸಂಗೀತದ ಮುಖಾಂತರ ಚಿಕಿತ್ಸೆಯನ್ನು ನೀಡಿ ನರಕೋಶಗಳು ನಶಿಸುವ ಒಂದು ವೇಗ ಏನಿದೆ ಅದನ್ನು ತಗ್ಗಿಸಬಹುದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ಇದು ಹಿಪ್ಪೋ ಕ್ಯಾಂಪಸ್ ಎನ್ನುವ ನಮ್ಮ ಮೆದುಳಿನ ಭಾಗವನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಅಂದರೆ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಜಾಗ, ಏಕಾಗ್ರತೆ, ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಏನು ಹಿಪ್ಪೋ ಕ್ಯಾಂಪಸ್ ಅನ್ನುವ ಒಂದು ರೀಜನ್ ಇದೆಯಲ್ಲ ಅದು ಸಣ್ಣದಾಗದಿದ್ದ ಹಾಗೆ, ಶ್ರಿಂಕ್ ಆಗದಿದ್ದ ಹಾಗೆ ಅದನ್ನು ಕಾಪಾಡಿಕೊಳ್ಳುತ್ತೆ. ಹಾಗಾಗಿ ಸಂಗೀತದಿಂದ ಬಹಳಷ್ಟು ನರಕೋಶಗಳ ನಶಿಸುವಿಕೆಯ ಕಾಯಿಲೆಗಳು ಯಾವ ವ್ಯಕ್ತಿಗೆ ಇರುತ್ತೆ ಅದನ್ನು ಕಡಿಮೆ ಮಾಡಬಹುದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಸಂಗೀತವನ್ನು ಒಂದು ಥೆರಪಿಯಾಗಿ ಮಾಡಬಹುದು ಅಂತ ಅವರು ಹೇಳಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಆತಂಕ, ಖಿನ್ನತೆ, ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ಗಳು ಏನಿದೆ, ಇದರ ಜೊತೆಯಲ್ಲಿ ಆಟಿಸಮ್, ಅಟೆನ್ಷನ್ ಡಿಫಿಸಿಟ್ ಪ್ರಾಬ್ಲಮ್ಗಳಾಗಿರಬಹುದು, ಪಾರ್ಕಿನ್ಸನ್ ಡಿಸೀಸ್, ಹಂಟಿಂಗ್ಸ್ಟನ್ ಡಿಸೀಸ್, ನರಕೋಶಗಳ ನಶಿಸುವಿಕೆಯ ಕಾಯಿಲೆಗಳು, ಪ್ರಮುಖವಾಗಿ ಆಲ್ಝೈಮರ್, ಈ ಥರದ ಕಾಯಿಲೆಗಳಿಗೆ ಇದೊಂದು ಸಂಗೀತ ಚಿಕಿತ್ಸೆಯನ್ನು ನೀಡಬಹುದು ಅಂತ ಹೇಳ್ತಾರೆ. ಕಾರಣ ಏನಂದರೆ ಸಂಗೀತವು ವರ್ಬಲನ್ನು ಮೀರಿಕೊಂಡು ಬೈಪಾಸ್ ಮಾಡಿಕೊಂಡು ನಮ್ಮ ಮೆದುಳನ್ನು ತಲುಪುವುದರಿಂದ ಅದು ಹಾಗೆ ನಮ್ಮ ಮೆದುಳಿನಲ್ಲಿ ಸ್ಟೋರೇಜ್ ಆಗುತ್ತೆ. ಇದರಿಂದ ಬಹಳ ನಮ್ಮ ಮೆದುಳನ್ನು ಆರೋಗ್ಯವನ್ನು ಕಾಪಾಡುವಲ್ಲಿ ಸಂಗೀತ ಚಿಕಿತ್ಸೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆಯು ಇತ್ತೀಚಿನ ದಿನದಲ್ಲಿ ಮನೋದೈಹಿಕ ಕಾಯಿಲೆಗಳಿಗೆ ಸಂಗೀತ ಚಿಕಿತ್ಸೆಯನ್ನು ನೀಡಬಹುದು ಅಂತೇಳಿ ಒಂದು ರೆಕಮೆಂಡೇಷನ್ ಮಾಡಿದೆ. ಆದರೆ ಇದು ಎಲ್ಲ ಕಾಯಿಲೆಗಳಿಗೂ ಅನ್ವಯ ಆಗೋದಿಲ್ಲ. ಒಂದು ಮನೋದೈಹಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳಿಗೆ ಔಷಧೋಪಚಾರದ ಜೊತೆಯಲ್ಲಿ ಇದನ್ನು ನಾವು ಮಾಡ್ಕೊಂಡು ಹೋಗ್ಬೋದು. ಸಂಗೀತವನ್ನೇ ಕೇಳಿ ನಾವು ಔಷಧಗಳನ್ನು ತೆಗೆದುಕೊಳ್ಳೋದಿಲ್ಲ, ಅದನ್ನು ಹಾಗೆ ನಾವು ವಾಸಿ ಮಾಡ್ಕೊಳ್ತೀವಿ ಅಂದರೆ ಆಗೋದಿಲ್ಲ. ಅದರ ಜೊತೆಯಲ್ಲಿ ಪೂರಕವಾಗಿ ಇದನ್ನು ನಾವು ಕೊಡ್ತಾ ಬಂದರೆ, ಔಷಧಗಳ ಜೊತೆಯಲ್ಲಿ ಸಂಗೀತವನ್ನು ಸಹ ಚಿಕಿತ್ಸೆಯ ಮುಖಾಂತರ ಚಿಕಿತ್ಸಾ ರೂಪದಲ್ಲಿ ನೀಡೋದ್ರಿಂದ ಶೀಘ್ರವಾಗಿ ಅವರು ಗುಣಮುಖರಾಗ್ತಾರೆ. ಆ ಫಾಸ್ಟನಿಂಗ್ ಆಗ್ತಾ ಬರುತ್ತೆ. ಟ್ರೀಟ್ಮೆಂಟ್ ಏನು ನಾವು ನೀಡ್ತಾ ಇರ್ತೀವಿ, ರಿಕವರಿ ಅಂತ ಏನಂತೀವಿ, ಗುಣಮುಖವಾಗುವ ಪ್ರಕ್ರಿಯೆ ಇದೆಯಲ್ಲ ಅದು ತುಂಬ ಬೇಗ ಆಗುತ್ತೆ. ಬರೀ ಔಷಧಗಳನ್ನು ನೀಡಿದ್ರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೋ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಔಷಧದ ಜೊತೆಯಲ್ಲಿ ಸಂಗೀತವನ್ನು ಸಹ ಆ ವ್ಯಕ್ತಿಗಳು ಕೇಳೋದ್ರಿಂದ ಮನಸ್ಸು ಕಾಮ್ ಡೌನ್ ಆಗುತ್ತೆ. ಈ ಸಂಗೀತದ ಚಿಕಿತ್ಸೆಯಲ್ಲಿ ಏನಾಗುತ್ತೆ ಅಂತಂದರೆ ಹೈಪೋಥಲಾಮಸ್ಸಿಂದ HPA ಆಕ್ಸಿಸ್ ಅಂತ ನಾವೇನು ಕರಿತೀವಿ, ಹೈಪೋಥಲಾಮಸ್ ಪಿಟ್ಯೂಟರಿ ಮತ್ತು ಅಡ್ರಿನಲ್ ಆಕ್ಸಿಸ್, ಹೈಪೋಥಲಾಮಸ್ಸಿಂದ CRH ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು ಬಿಡುಗಡೆಯಾಗುತ್ತೆ ಸಾಮಾನ್ಯವಾಗಿ. ಇದು ಪಿಟ್ಯೂಟರಿ ಮೇಲೆ ಆ್ಯಕ್ಟ್ ಮಾಡಿ ಅಲ್ಲಿ ACTH ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಆ ACTH ಹಾರ್ಮೋನು ಅಡ್ರಿನಲ್ ಗ್ಲ್ಯಾಂಡ್ ಮೇಲೆ ಆ್ಯಕ್ಟ್ ಮಾಡಿ ಅಲ್ಲಿಂದ ಕಾರ್ಟಿಸಾಲನ್ನು ಬಿಡುಗಡೆ ಮಾಡುತ್ತೆ. ಸಂಗೀತವನ್ನು ಕೇಳುವಂತಹ ಸಂದರ್ಭದಲ್ಲಿ ಈ HPA ಆಕ್ಸಿಸ್ ಶಡೌನ್ ಆಗುತ್ತೆ. ಅಂದರೆ
ಕಾರ್ಟಿಸಾಲ್ ಬಿಡುಗಡೆಯಾಗುವ ಪ್ರಮಾಣ ಏನಿದೆ ಅದು ಕಡಿಮೆಯಾಗುತ್ತೆ. ಅನವಶ್ಯಕವಾಗಿ ಕಾರ್ಟಿಸಾಲ್ ಒತ್ತಡವನ್ನು ಉಂಟು ಮಾಡುವ ಅಥವಾ ಒತ್ತಡದ ಹಾರ್ಮೋನ್ ಇದೆಯಲ್ಲ ಅದು ಬಿಡುಗಡೆ ಆಗೋದಿಲ್ಲ. ಹಾಗಾಗಿ ಮನಸ್ಸನ್ನು ನಿಯಂತ್ರಿಸಲು, ಮನೋದೈಹಿಕ ಕಾಯಿಲೆಗಳಿಗೆ, ಮಾನಸಿಕ ಕಾಯಿಲೆಗಳಿಂದ ಹೊರಬರಲು ಔಷಧಿಗಳ ಜೊತೆಯಲ್ಲಿ ಇದನ್ನೂ ಒಂದು ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆಯಾಗಿ ನಾವು ಬಳಸಿಕೊಳ್ಳಬಹುದು ಎಂದು ವಿಶ್ವ ಆರೋಗ್ಯ ಸಂಸ್ಥೆಯೇ ಅದನ್ನು ರೆಕಮೆಂಡ್ ಮಾಡಿರೋದ್ರಿಂದ ಎಲ್ಲಿ ಸಾಧ್ಯವಾಗುತ್ತೆ ಅಲ್ಲಿ ಸಂಗೀತ ಚಿಕಿತ್ಸೆಯನ್ನು ಪಡೆಯಬಹುದು. ಇದೇನು ವೆಚ್ಚವುಳ್ಳದ್ದಲ್ಲ. ಇದನ್ನು ಅತಿ ಸುಲಭವಾಗಿ ಎಲ್ಲಿರ್ತಾರೆ ಅಂತಹ ಸ್ಥಳದಲ್ಲೇ ಅದನ್ನು ಅವರು ಪಡೆಯಬಹುದಾಗಿದೆ. ಅದಕ್ಕೆ ಮೊದಲು ಒಂದಷ್ಟು ಗೈಡೆನ್ಸ್ಗಳು ಇದಕ್ಕೆ ಬೇಕಾಗುತ್ತೆ. ಅದನ್ನು ಪಡೆದ ನಂತರ ಇದನ್ನು ಚಿಕಿತ್ಸಾ ರೂಪದಲ್ಲಿ ನಾವು ಅದನ್ನು ಪಡೆಯಬಹುದು. ಏಕೆಂದರೆ ಮೋಟಾರ್ ಕಾರ್ಟೆಕ್ಸನ್ನು ರೀಸೆಟ್ ಮಾಡುತ್ತೆ, ಬೇಸಲ್ ಗ್ಯಾಂಗ್ಲಿಯವನ್ನು ರೀಸೆಟ್ ಮಾಡುತ್ತೆ. ಇದರಿಂದ ಮೂಮೆಂಟ್ಗಳು ಚೆನ್ನಾಗಾಗುತ್ತೆ. ಗೇಟ್ ಅಂದರೆ ನಾವು ನಡೆಯುವುದು, ಪಾರ್ಕಿನ್ಸನ್ನಲ್ಲಿ ಶೇಕಿಂಗ್ ಜಾಸ್ತಿ ಇರುತ್ತೆ, ಸೆರೆಬ್ರಲ್ ಪ್ಲಾಸಿಯಲ್ಲೂ ಅಷ್ಟೇ ಶೇಕಿಂಗ್ ಜಾಸ್ತಿ ಇರುತ್ತೆ, ನಡುಕ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ಸರಿ ಮಾಡಲು ಇದು ಎಲ್ಲೋ ಒಂದು ಕಡೆ ಪೂರಕವಾಗಿ ಕೆಲಸ ಮಾಡುತ್ತೆ. ಇದರಿಂದನೇ ಆಗುತ್ತೆ ಅಂತಲ್ಲ, ಇದು ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾಗಿ ಸಂಗೀತ ಚಿಕಿತ್ಸೆಯನ್ನು ನಾವು ಖಂಡಿತ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಪೂರಕ ಚಿಕಿತ್ಸೆಯಾಗಿ ನಾವು ಬಳಸ್ಕೊಳ್ತಾ ಬರಬಹುದು. ನಮಸ್ಕಾರ.